ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ ಅನಂತು. ಕನ್ಯಾ ರಾಶಿಯವರಿಗೆ 2026ನೇ ವರ್ಷ ಅತ್ಯಂತ ಲಾಭದಾಯಕ ವರ್ಷವಾಗಿದ್ದರೂ ಅದರಲ್ಲೂ ಅತ್ಯಂತ ಶ್ರೇಷ್ಠವಾದ ಫಲಪ್ರದವಾದ ತಿಂಗಳು ಯಾವುದಾದ್ರೂ ಇದ್ದರೆ ಅದು ಆಗಸ್ಟ್ 2026. ಈ ತಿಂಗಳು ಒಂದು 80% ಗ್ರಹಗಳು ಕನ್ಯಾ ರಾಶಿಯವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ತಿಂಗಳ ಪ್ರಮುಖ ಗ್ರಹ ಸ್ಥಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಗುರು ಕಟಕ ರಾಶಿಯಲ್ಲಿ, ಶನಿ ಮೀನರಾಶಿಯಲ್ಲಿ ವಕ್ರವಾಗಿದ್ದಾನೆ. ಮತ್ತು ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ದ್ವಾದಶ ಭಾವದಲ್ಲಿ ಇದ್ದಾನೆ. ಆಗಸ್ಟ್ 1 ನಂತರ ಶುಕ್ರ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಆಗಸ್ಟ್ 5ರಂದು ಬುಧ ಕಟಕ ರಾಶಿಗೆ ಪ್ರವೇಶವನ್ನು ಪಡೆಯುತ್ತಾರೆ. ಆಗಸ್ಟ್ 17ರಂದು ಸೂರ್ಯನು ಸಿಂಹ ರಾಶಿಗೆ ಪ್ರವೇಶವನ್ನು ಪಡೆಯುತ್ತಾರೆ ಮತ್ತು ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಗೆ ಪ್ರವೇಶವನ್ನು ಪಡೆಯುತ್ತಾರೆ. ನೋಡಿ, ಗುರು ಸುಖಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಕನಸುಗಳು ಈಡೇರುವಂತಹ ಸಮಯ. ವಿದ್ಯಾರ್ಥಿಗಳಿಗಂತೂ ಬಹಳ ಅತ್ಯುತ್ತಮವಾದ ಸಮಯ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿದ್ದಾರೆ, ನಿಮ್ಮ ಪ್ರಯತ್ನಕ್ಕೆ ನಿರೀಕ್ಷೆಗೂ ಮೀರಿದ ಫಲವನ್ನು ಆ ಭಗವಂತ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಕೊಟ್ಟಿದ್ದಾನೆ. ಮನೆಯಲ್ಲಿ ವಿವಾಹದ ಮಾತುಕತೆಗಳು ನಡೆಯುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುವಂತಹ ಸಮಯ. ಉದ್ಯೋಗಸ್ಥರಿಗೆ ಕಾಣದ ಯಾವುದೋ ಒಂದು ಶಕ್ತಿ ನಿಮಗೆ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿಗೆ ಕಾರಣರಾಗುತ್ತಾರೆ. ವ್ಯವಹಾರಸ್ಥರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುವಂತಹ ಸಮಯ. ನೋಡಿ, ಲಾಭಸ್ಥಾನಕ್ಕೆ ಬುಧ ಬಂದಾಗ ಯಾರು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಯಾರಿಗೋ ಸಾಲವಾಗಿ ಕೊಟ್ಟು ಕಳ್ಕೊಂಡಿದ್ದೀರಾ, ಅಥವಾ ಚಿನ್ನವನ್ನು ಕೊಟ್ಟು ಕಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಪ್ರಾಪರ್ಟಿ ನಿಮ್ಮ ಕೈ ಬಿಟ್ಟು ಹೋಗಿದೆ, ಅಂಥವರಿಗೆ ಈ ತಿಂಗಳು ಮೊದಲ ವಾರದ ನಂತರ ನಿಮ್ಮ ಹಣ ಮತ್ತು ನಿಮ್ಮ ಒಡವೆ ನಿಮ್ಮ ಕೈ ಸೇರುವಂತಹ ದಿನಗಳು ಪ್ರಾಪ್ತಿಯಾಗತ್ತೆ. ಪ್ರಾಪರ್ಟಿ ವಿಚಾರಗಳಲ್ಲೂ ಕೂಡ ನಿಮ್ಮ ಪರವಾದ ತೀರ್ಪು ಬರುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ನೋಡಿ, ಪಾಪಸ್ಥಾನದಲ್ಲಿ ಪಾಪಗ್ರಹಗಳು ಅಂದರೆ 6ನೇ ಮನೆಯಲ್ಲಿ ರಾಹು ಮತ್ತು 12ನೇ ಮನೆಯಲ್ಲಿ ಕೇತು. ವ್ಯಯಸ್ಥಾನದಲ್ಲಿ ಕೇತು ಇರೋದ್ರಿಂದ ಅನವಶ್ಯಕವಾಗಿ ಹಠಾತ್ತಾಗಿ ಖರ್ಚುಗಳು ನಿಮ್ಮನ್ನು ಬಾಧಿಸಬಹುದು. ಕುಜ ದಶಮ ಸ್ಥಾನಕ್ಕೆ ಬಂದಾಗ ಒಂಥರ ಏನೋ ಧೈರ್ಯ ಬರುವಂಥದ್ದು, ಪರಿಸ್ಥಿತಿ ಏನೇ ಆಗಲಿ ಎದುರಿಸ್ತೀನಿ ಅನ್ನೋ ಮನೋಧೈರ್ಯ ಬರುವಂಥದ್ದು ಮತ್ತು ಹೋರಾಟದ ಛಲ ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು. ನಿಮಗೆ ಧೈರ್ಯ ಲಕ್ಷ್ಮಿಯ ಜೊತೆಗೆ ಧನಲಕ್ಷ್ಮಿಯು ಕೂಡ ನಿಮ್ಮ ಮನೆಗಳನ್ನು ಪ್ರವೇಶ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ದೀರ್ಘಾವಧಿ ಹೂಡಿಕೆಯನ್ನು ಮಾಡುವಂಥವರು ಶೇರ್ ಬಿಸ್ನೆಸ್ಸಲ್ಲಿ ಇದು ಬಹಳ ಉತ್ತಮವಾದ ಸಮಯ ಆಗಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ, ತಪ್ಪುಗಳನ್ನು ತಿದ್ದುಕೊಂಡು ಹೋಗುವಂತಹ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಡೈಜೆಷನ್ನು, ಹೊಟ್ಟೆ ಮತ್ತು ನರಗಳ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ. ಗುರುವಿನ ಆಶೀರ್ವಾದದಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದಿನವೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ದಿನ ಒಂದ್ಸಲ ಕೇಳಿಸ್ಕೊಳ್ಳಿ ಮತ್ತು ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಮಹಾಲಕ್ಷ್ಮಿಗೆ ಪೂಜೆ ಮಾಡಿ. ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಅತ್ಯಂತ ಲಾಭದಾಯಕವಾದ ಫಲವನ್ನು ಕೊಡುತ್ತೆ. ಉದ್ಯೋಗಸ್ಥರಿಗೆ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗುವಂಥದ್ದು, ಮೇಲಧಿಕಾರಿಗಳ ವಿಶ್ವಾಸ ಹೆಚ್ಚಾಗುವಂಥದ್ದು, ಬಡ್ತಿ ಸಿಗುವಂಥದ್ದು, ಹೊಸ ಜವಾಬ್ದಾರಿ ಅಥವಾ ಉತ್ತಮ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಯಾವುದೇ ಕಾರಣದಿಂದ ಕೆಲಸದ ಸ್ಥಳದಲ್ಲಿ ಆತುರದ ನಿರ್ಧಾರಗಳನ್ನು ತಗೋಬೇಡಿ. ನಿಮ್ಮ ಕೆಲಸದ ಸಮಯದಲ್ಲಿ ಯಾರೋ ನಿಮಗೆ ಅವಮಾನ ಮಾಡುವಂತಹ, ಮನಸ್ಸಿಗೆ ಹಿಂಸೆ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಧೃತಿಗೆಡಬೇಡಿ. ಏನೇ ನಿಂದನೆಗಳು ಬಂದರೂ ಒಂದು ಕಿವಿಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಲಿ ಬಿಟ್ಬಿಡಿ. ಯಾವುದನ್ನು ಅತಿಯಾಗಿ ಹಚ್ಕೋಬೇಡಿ. ನಿಮ್ಮ ಮೇಲೆ ನಿಮಗೆ ಅತಿಯಾದ ಆತ್ಮವಿಶ್ವಾಸ ಇರಲಿ. ಗ್ರಹಗತಿಗಳ ಪ್ರಕಾರ ಈ ತಿಂಗಳು ನಿಮ್ಮ ದಾರಿ ಸುಗಮವಾಗಿದೆ. ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ಫಲ ಭಗವಂತ ಕೊಡುತ್ತಾನೆ. ಆಗಸ್ಟ್ 2026 ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಬದಲಾವಣೆಗೆ, ಲಾಭ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳನ್ನು ನೀಡುವ ಉತ್ತಮ ತಿಂಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಯಾವುದೇ ಮಹತ್ವದ ನಿರ್ಧಾರವನ್ನು ಸಮಗ್ರವಾಗಿ ಪರಿಶೀಲಿಸಿ ತಗೊಳ್ಳೋದು ಬಹಳ ಉತ್ತಮ. ಈ ತಿಂಗಳು ಕನ್ಯಾ ರಾಶಿಯವರು ಬಡವರಿಗೆ ಹಸಿ ತರಕಾರಿಗಳನ್ನು ದಾನ ಮಾಡುವುದು ಉತ್ತಮ ಫಲಪ್ರದವಾಗಿರುತ್ತೆ. ದಾನದ ಬಗ್ಗೆ 1-2 ಮಾತುಗಳನ್ನು ಹೇಳ್ತೀನಿ ಸ್ನೇಹಿತರೆ. ದಾನ ಅನ್ನೋದು ಕರ್ಮವನ್ನು ಕಳೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಚೆಂಡನ್ನು ಗೋಡೆಗೆ ಎಸೆದರೆ ಹೇಗೆ ಹಿಂದೆ ಬರುತ್ತೆ, ಅಷ್ಟೇ ಗ್ಯಾರಂಟಿಯಾಗಿ ನೀವು ಮಾಡುವ ದಾನ ಪುಣ್ಯವಾಗಿ ನಿಮ್ಮನ್ನು ಸೇರುತ್ತೆ.
ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ತಪ್ಪುಗಳನ್ನು ಮಾಡಿರ್ತೀವಿ. ನಮಗರಿವಿಲ್ಲದೆ ಪಾಪ ನಮ್ಮ ಹೆಗಲೇರಿರುತ್ತೆ. ಎಷ್ಟೋ ಜನಗಳಿಗೆ ಎಲ್ಲ ಗ್ರಹಗತಿಗಳು ಸರಿಯಾಗಿದ್ದು ಕೂಡ, ಎಲ್ಲ ಗ್ರಹಗಳ ಆಶೀರ್ವಾದ ಸಿಕ್ಕಿದ್ರೂ ಕೂಡ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆಲ್ಲವೂ ಕರ್ಮವೇ ಕಾರಣ. ಕರ್ಣನ ಒಂದು ಸಣ್ಣ ಕಥೆಯನ್ನು ಕೇಳಿ. ಕರ್ಣ ಸಮುದ್ರದ ದಡದಲ್ಲಿ ಅಭ್ಯಂಜನ ಸ್ನಾನ ಮಾಡ್ತಾ ಇರ್ತಾನೆ. ಮೈಗೆಲ್ಲ ಎಣ್ಣೆ ಹಚ್ಕೋತಾ ಇರ್ತಾನೆ. ಅದು ಚಿನ್ನದ ಬಟ್ಲನ್ನ ಇಟ್ಕೊಂಡಿರ್ತಾನೆ. ಚಿನ್ನದ ಬಟ್ಲಿನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಮೈಗೆಲ್ಲ ಹಚ್ಕೋತಾ ಇರ್ತಾನೆ. ಕೃಷ್ಣ ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಮುಂದೆ ಬಂದು ಏನಾದರೂ ದಾನವನ್ನು ಬೇಡ್ತಾನೆ. ಕರ್ಣ ಹಿಂದೆ ಮುಂದೆ ನೋಡದೆ ತಾನು ಉಪಯೋಗಿಸಿದ್ದ ಚಿನ್ನದ ಬಟ್ಲನ್ನ ತನ್ನ ಎಡಗೈಯಿಂದ ದಾನ ಕೊಟ್ಬಿಡ್ತಾನೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ನೋಡಪ್ಪ, ನೀನು ಎಡಗೈಯಲ್ಲಿ ದಾನ ಕೊಡ್ತಾ ಇದೀಯ, ಇದು ತಪ್ಪಲ್ವೇ? ಕರ್ಣ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ಕ್ಷಮಿಸಿ, ನಾನು ನನ್ನ ಎಡಗೈಯಿಂದ ಬಲಗೈಗೆ ಈ ಬಟ್ಟಲನ್ನ ಚೇಂಜ್ ಮಾಡುವಷ್ಟೊತ್ತಿಗೆ ನನ್ನ ಮನಸ್ಸು ಬದಲಾಗಬಹುದು, ನಾನು ದಾನ ಮಾಡುವಂತಹ ಮನಸ್ಸು ಬದಲಾಗಬಹುದು, ನಾನು ದಾನ ಮಾಡದೇನೂ ಇರಬಹುದು. ಹಾಗಾಗಿ ತಕ್ಷಣವೇ ನನಗನ್ಸಿದ್ದನ್ನು ನಾನು ಮಾಡ್ತಾ ಇದ್ದೀನಿ, ಕ್ಷಮಿಸಿ ಅಂತ ಹೇಳ್ತಾನೆ. ದಾನ, ಎಲ್ಲ ದಾನಗಳು ಅಷ್ಟೇ, ನಿಮಗೆ ಅನಿಸ್ದಾಗ ಮಾಡಿಬಿಡ್ಬೇಕು. ದಾನದಲ್ಲೂ ಅಷ್ಟೇ, ಇವರಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಈ ರೀತಿ ಚೂಸ್ ಮಾಡಿ ದಾನ ಕೊಡೋದು ಯಾವ ಫಲವನ್ನು ಕೊಡೋಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ದಾನವನ್ನು ಕೊಡೋದು ಅತ್ಯಂತ ಶ್ರೇಯಸ್ಕರ. ಆಮೇಲೆ ದಾನವನ್ನು ಕೊಟ್ಟ ಮೇಲೆ ಯಾವುದೇ ಕಾರಣದಿಂದ ನಾನು ಅವರಿಗೆ ಇಂತಹ ದಾನವನ್ನು ಕೊಟ್ಟೆ ಅನ್ನೋ ನೆನಪನ್ನ ಮನಸ್ಸಿನಿಂದ ತೆಗೆದು ಹಾಕ್ಬಿಡ್ಬೇಕು. ಅವರಿಗೆ ಕೊಟ್ಟೆ ಅನ್ನೋ ಭಾವ ನಿಮ್ಮಲ್ಲಿದ್ರೆ ಖಂಡಿತ ಅದು ಕೂಡ ಫಲವನ್ನು ಕೊಡೋದಿಲ್ಲ. ಕೊಟ್ಟು ಮರೆತು ಬಿಡಬೇಕು. ಹೀಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಗ್ರಹಗತಿಗಳ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಸ್ಕಾರ.